ಲಿಂಗಾಷ್ಟಕಂ ಎರಡನೆಯ ಭಾಗ. ದೇವಮುನಿಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಅಂತಂದರೆ ದೇವರ್ಷಿಗಳು, ಅಂದರೆ ನಾರದರು ಮುಂತಾದವರು. ಅಶಿತ, ವಶಿಷ್ಠ ಮಹರ್ಷಿ ಇವರೆಲ್ಲರನ್ನು ದೇವರ್ಷಿಗಳೆನ್ನುತ್ತಾರೆ. ದೇವಮುನಿಪ್ರವರ ಅಂತಂದರೆ ಅವರಲ್ಲಿ ಶ್ರೇಷ್ಠರು. ಇವರೆಲ್ಲರೂ ಶಿವನನ್ನು ಪೂಜಿಸುತ್ತಾರೆ. ಕೆಲವರು ವಿಗ್ರಹಾರಾಧನೆ ಇತ್ತೀಚೆಗೆ ಬಂದಿರುವುದು ಅಂತ ಹೇಳ್ತಾರೆ. ಆದರೆ ಕಾಳಿದಾಸನು ತನ್ನ ಕಾವ್ಯದಲ್ಲಿ ಸಪ್ತ ಋಷಿಗಳು ಸ್ವರ್ಣ ಕಮಲಗಳಿಂದ ಪೂಜಿಸುತ್ತಿದ್ದರು, ಮಾನಸ ಸರೋವರದಲ್ಲಿರುವ ಹೂಗಳಿಂದಲೂ ಶಿವನನ್ನು ಅರ್ಚಿಸುತ್ತಿದ್ದರು ಅಂತ ಹೇಳಿ ತಿಳಿಸಿದ್ದಾರೆ. ಹಿಂದೆ ಹಿಮಾಲಯ ಪರ್ವತವು ಸೂರ್ಯಮಂಡಲವನ್ನು ದಾಟಿ ಸಪ್ತಋಷಿ ಮಂಡಲದವರೆಗೂ ಇತ್ತು. ಪರಿಸರ ಮಾಲಿನ್ಯದಿಂದ ಅದರ ಎತ್ತರ ಕಡಿಮೆಯಾಗ್ತಾ ಇದೆ. ಕೃತಯುಗದಲ್ಲಿ ಎತ್ತರವಾಗಿತ್ತು. ಆದ್ದರಿಂದ ಪರಿಸರವನ್ನು ರಕ್ಷಿಸಬೇಕಾದದ್ದು ನಮ್ಮ ಕರ್ತವ್ಯ. ದೇವರ ಹೆಸರಿನಲ್ಲಿ ಗಿಡಗಳಲ್ಲಿರುವ ಹೂಗಳನ್ನೆಲ್ಲ ಕೀಳಬಾರದು. ಒಂದೆರಡು ಹೂಗಳನ್ನಿಟ್ಟರೆ ಸಾಕು. ಇದರಿಂದ ದೇವರನ್ನೂ ಚೆನ್ನಾಗಿ ದರ್ಶಿಸಬಹುದು. ಅಲ್ಲದೆ ಪ್ರಕೃತಿಗೆ ಪತಿ ಶಿವನು. ಪ್ರಕೃತಿ ನಾಶವಾದರೆ ಶಿವನೂ ಇಚ್ಛಿಸುವುದಿಲ್ಲ. ಆದ್ದರಿಂದ ಸಪ್ತಋಷಿಗಳು ಸಹ ಒಂದೆರಡು ಹೂಗಳಿಂದ ಶಿವನನ್ನು ಅರ್ಚಿಸ್ತಾ ಇರ್ತಾರೆ. ಆ ಹೂಗಳನ್ನು ಹಿಮಾಲಯದಲ್ಲಿರುವ ಮಾನಸ ಸರೋವರದಲ್ಲಿರುವ ಹೂಗಳಿಂದ ಪೂಜಿಸ್ತಾ ಇದ್ರು ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ಸೂರ್ಯಮಂಡಲಕ್ಕಿಂತಲೂ ಸಪ್ತಋಷಿ ಮಂಡಲವು ಎತ್ತರದಲ್ಲಿತ್ತು ಅಂತ ಅರ್ಥ. ಆದ್ದರಿಂದಲೇ ಆ ನಕ್ಷತ್ರಗಳು ಬಹಳ ಚಿಕ್ಕದಾಗಿ ಕಾಣಿಸುತ್ತೆ. ನಮಗೆ ವಿವಾಹದ ಸಮಯದಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ. ಅರುಂಧತಿ ವಸಿಷ್ಠರ ಪತ್ನಿ. ಅವಳು ತನ್ನ 100 ಜನ ಮಕ್ಕಳನ್ನು ಕಳ್ಕೊಳ್ತಾಳೆ. ಆದರೂ ಸಂಯಮದಿಂದ ಕೂಡಿರ್ತಾಳೆ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಅನೇಕ ಕಷ್ಟಗಳು ಎದುರಾಗುತ್ತವೆ. ಅದನ್ನು ಸಹಿಸಿಕೊಂಡು ಜೀವನವನ್ನು ನಿರ್ವಹಿಸಬೇಕು ಅಂತ ಅರ್ಥ. ಶಿವನು ತಪಸ್ಸನ್ನು ಆಚರಿಸುವಾಗ ಪಾರ್ವತಿಯನ್ನು ನೋಡಿ ಮೋಹಕ್ಕೆ ಒಳಗಾಗ್ತಾನೆ. ಕೂಡಲೇ ಇದೇನಾ, ಹೇಗಾಯಿತು ಅಂತ ಹೇಳಿ 3ನೇ ಜ್ಞಾನನೇತ್ರದಿಂದ ನೋಡಿದಾಗ ಅವನ ಮನದಲ್ಲಿ ಉಂಟಾದ ಕಾಮವಾಂಛೆಯು ದಗ್ಧವಾಗುತ್ತೆ. ಅದೇ ಕಾಮದಹನ. ಆದ್ದರಿಂದ ನಾವು ಹೇಳುವ ಕೇಳುವ ಮನ್ಮಥನೆಂಬ ಪಾತ್ರವು ಇಲ್ಲ. ಮನಸ್ಸಿನಲ್ಲಿ ಮತಿಸಿದಾಗ ಉಂಟಾಗುವ ಭಾವನೆ. ಆದ್ದರಿಂದಲೇ ಮನ್ಮಥನೆಂಬ ಪುರುಷ ಆಕಾರ ಎಂಬ ಅಸ್ತಿತ್ವ ಇಲ್ಲ. ಆದ್ದರಿಂದಲೇ ಚಲನಚಿತ್ರಗಳಲ್ಲಿ ಆ ರೀತಿಯಲ್ಲಿ ತೋರಿಸ್ತಾರೆ. ಹೀಗೆ ನಾವು ಸಹ ಜ್ಞಾನದಿಂದ ಆಲೋಚಿಸಿದಾಗ ಏನೂ ಇಲ್ಲವೆಂದು ತಿಳಿಯುತ್ತದೆ. ಶಿವನನ್ನು ಕರುಣಾಕರ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಮನ್ಮಥನನ್ನು ದಹಿಸಿದ ಬಳಿಕ ಪ್ರೇಮದಿಂದ ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ತಾನೆ. ಆದುದರಿಂದಲೇ ಕರುಣಾಕರ. ರಾವಣದರ್ಪ ವಿನಾಶಕಲಿಂಗಂ. ಒಂದು ದಿನ ರಾವಣಾಸುರನು ಕೈಲಾಸಕ್ಕೆ ಹೋಗುತ್ತಿರುವಾಗ ನಂದಿಯು ರಾವಣನನ್ನು ತಡೆದಾಗ ನಂದಿಯನ್ನು ರಾವಣನು ನಿನ್ನ ಮುಖವು ವಾನರದಂತಿದೆ ಅಂತ ಹೇಳಿ ಅವಹೇಳನೆಯನ್ನು ಮಾಡ್ತಾನೆ. ಆಗ ನಂದಿಯು ಆ ವಾನರರಿಂದಲೇ ನಿನ್ನ ವಿನಾಶವಾಗುತ್ತದೆ ಅಂತ ಹೇಳಿ ಶಪಿಸ್ತಾನೆ. ಆದರೂ ತಾನು ಶಿವನ ದರ್ಶನ ಪಡೆಯಲೇಬೇಕೆಂದು ಕೈಲಾಸ ಪರ್ವತವನ್ನು ಅಲುಗಾಡಿಸ್ತಾನೆ. ಆಗ ಶಿವನು ರಾವಣನ ದರ್ಪವನ್ನು ನಾಶ ಮಾಡಲು ತನ್ನ ಹೆಬ್ಬೆರಳನ್ನು ಅಮುಕ್ತಾನೆ. ಇದರಿಂದ ರಾವಣನಿಗೆ ಬಹಳ ನೋವುಂಟಾಗಿ ಕಿರುಚುತ್ತಾನೆ. ಶಿವ ತಾಂಡವ ಸ್ತೋತ್ರವನ್ನು ಮಾಡುತ್ತಾನೆ. ನಂತರ ಶಿವನ ದರ್ಶನವಾಗುತ್ತೆ. ರಾವಣನು ಕಿರುಚಿದ್ದರಿಂದ ಶಿವನು ಅವನನ್ನು ರಾವಣ ಎಂಬ ಹೆಸರಿನಿಂದ ಕರೆಯುತ್ತಾನೆ. ಅದುವರೆಗೂ ಅವನನ್ನು ದಶಕಂಠ ಅಂತ ಹೇಳಿ ಕರೀತಾ ಇದ್ದರು. ಒಂದು ಸಲ ರಾವಣನನ್ನು ನಿನಗೇಕೆ 10 ತಲೆಗಳಿವೆ ಅಂತ ಕೇಳಿದಾಗ ರಾವಣನು ಸೃಷ್ಟಿಯಲ್ಲಿ 14 ವಿದ್ಯೆಗಳಿವೆ. ಅವು ವೇದಗಳು 4, ವೇದಾಂಗಗಳು 6, ನ್ಯಾಯಶಾಸ್ತ್ರ, ಮೀಮಾಂಸಾಶಾಸ್ತ್ರ, ಧರ್ಮಶಾಸ್ತ್ರ ಹಾಗೂ ಪುರಾಣ ಇವೆಲ್ಲವೂ ಸೇರಿದರೆ 14 ವಿದ್ಯೆಗಳಾಗುತ್ತವೆ. ಹಿಂದೆ ಅವೆಲ್ಲವೂ ಬ್ರಹ್ಮನ ಬಳಿಯಲ್ಲಿಯೇ ಇದ್ದವು. ಇವೆಲ್ಲವನ್ನು ತನ್ನಲ್ಲಿ ಇಟ್ಟುಕೊಳ್ಳಲಾಗದೆ 4 ತಾನು ಇಟ್ಟುಕೊಂಡು ಉಳಿದ 10 ನನಗೆ ಕೊಟ್ಟಿರುವನು ಅಂತ ಹೇಳಿ ಉತ್ತರಿಸ್ತಾನೆ. ಹೀಗೆ ದರ್ಪದಿಂದ ಕೂಡಿರ್ತಾನೆ ರಾವಣ. ಅವನ ದರ್ಪವನ್ನು ನಾಶ ಮಾಡಿದವನು ಪರಶಿವನು. ಅಂತಹ ಶಿವನಿಗೆ ಪ್ರಣಾಮಗಳು.